ಮೀರಿಬಿಟ್ಟಿದೆ. ನಮ್ಮ ತಾಲ್ಲೂಕಿನ ಜನ, ಉತ್ತರ ಪಿನಾಕಿನಿಯ ಮಕ್ಕಳು ನಾವೆಲ್ಲರೂ ಒಂದಾಗಿ ದೌರ್ಜನ್ಯವನ್ನು ಮೆಟ್ಟದೆ ಹೋದರೆ ಈ ತಾಲ್ಲೂಕು ಇಂದ ಸಿಕ್ಕುವುದಿಲ್ಲ ಯಾರಿಗೂ. ಹೊಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್, ಶಾಸಕರೇ ಕ್ಷೇತ್ರದ ಹಿರಿಯ ರಾಜಕಾರಣಿಗಳನ್ನು ಜೊತೆ ಇಟ್ಟುಕೊಂಡು ಸ್ಥಳೀಯ ರಾಜಕೀಯದ ಬಗ್ಗೆ ತಿಳಿದುಕೊಳ್ಳಿ. ನಾನು ದಿವಂಗತ ಆರ್.ಎಲ್. ಜಾಲಪ್ಪನವರ ರಾಜಕೀಯ ಗರಡಿಯಲ್ಲಿ ಬೆಳೆದವನು. ನಿಮ್ಮಿಂದ ರಾಜಕೀಯ ಕಲಿಯುವ ಅಗತ್ಯವಿಲ್ಲ. ದಶಕಗಳಿಂದ ಅನೇಕ ಮಂದಿ ಧೀಮಂತ ನಾಯಕರನ್ನು ಕೊಟ್ಟ ಕ್ಷೇತ್ರ ಇದಾಗಿದೆ. ಹಣ ಮತ್ತು ಅಹಂಕಾರಶಾಹಿಯಿಂದ ಪ್ರಭಾವ ಬೀರುವುದು ಸರಿಯಲ್ಲ. ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಈ ಅವ್ಯವಸ್ಥೆ ವಿರೋಧಿಸಬೇಕಾಗಿದೆ ಎಂದರು. ಶತಮಾನದ ಹಿಂದೆ ವ್ಯಾಪಾರಕ್ಕೆ ಬಂದ ಬ್ರಿಟಿಷರನ್ನು ಎದುರಿಸಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದ ಈ ಭಾಗದ ಜನತೆ ಸ್ವಾಭಿಮಾನಿಗಳು, ಧೈರ್ಯಶಾಲಿಗಳು. ವ್ಯಾಪಾರದ ಮೂಲಕ ಕ್ಷೇತ್ರಕ್ಕೆ ಬಂದು ರಾಜಕೀಯ ಮಾಡಿ ಅಧಿಕಾರ ಪಡೆದವರನ್ನು ಎದುರಿಸಲು ಹಿಂಜರಿಯುವುದಿಲ್ಲ. ಶಾಸಕರು ಕ್ಷೇತ್ರದಲ್ಲಿ ಅಮಾಯಕರನ್ನು ಬಳಸಿಕೊಂಡು ಸಮಾಜಘಾತುಕ ಚಟುವಟಿಕೆ ಮಾಡಿಸಲು ನಾಗಮಂಗಲದಿಂದ ಗೌರಿಬಿದನೂರಿನವರೆಗೂ ಬರಬೇಕಿತ್ತೆ. ಕ್ಷೇತ್ರದ ನಾಗರಿಕರು ಮತ್ತು ನಾಯಕರು ಒಟ್ಟಾಗಿ ಹೋರಾಟ ಮಾಡದಿದ್ದರೆ ಭವಿಷ್ಯದ ರಾಜಕೀಯ ವ್ಯವಸ್ಥೆ ಸ್ಥಳೀಯ ಪಿನಾಕಿನಿ ನದಿಗೆ ಬಂದ ಸ್ಥಿತಿ ಬರಲಿದೆ ಎಂದರು. ಎರಡನೇದು, ನನ್ನ ಗರಡಿ ಆರ್.ಎಲ್. ಜಾಲಪ್ಪನವ್ರ ಗರಡಿ. ಜಾಲಪ್ಪನವರು ರಾಜಕೀಯದ ಸವಾಲುಗಳನ್ನ ಹೇಗೆ ಎದುರಿಸ್ತಿದ್ರು ಅನ್ನೋದನ್ನ ಅವರ ನೆರಳಿನಂತೆ ಇದ್ದಂತ ನಾನು, ಅವರು ಸಾಯುವವರೆಗೂ ಅವ್ರ ಜೊತೆಲಿದ್ದಂತ ನಾನು ನೋಡಿದ್ದೇನೆ. ಈ ರೀತಿಯ ದೌರ್ಜನ್ಯವನ್ನ, ಈ ರೀತಿ ನೀವು ವ್ಯವಸ್ಥೆ ಮಾಡ್ತಿರ್ತಕ್ಕಂಥದನ್ನ ಎದುರಿಸ್ತಕ್ಕಂಥ ಶಕ್ತಿ ಈ ತಾಲ್ಲೂಕಿನ ಮಹಾಜನತೆಗೆ ಇದೆ. ಇದಕ್ಕೆ ಎಲ್ಲ ಪಕ್ಷಗಳ ಮುಖಂಡರು, ಇದು ನಮ್ಮ ಎಲ್ಲ ತಾಲ್ಲೂಕಿನ ರಾಜಕೀಯ ಜನಪ್ರತಿನಿಧಿಗಳು, ನಾಗರಿಕರ ಕರ್ತವ್ಯ ಇವತ್ತು ಇದನ್ನು ನಾವು ವಿರೋಧಿಸಬೇಕಾಗಿರತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ವ್ಯಾಪಾರಕ್ಕೆ ಅಂತ ಬಂದಂತ ಬ್ರಿಟಿಷರು ಇಡೀ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅದನ್ನ ಎದುರಿಸಿದಂತ ಖ್ಯಾತಿ ವಿದ್ರಾಶ್ವತ್ಥದ ಜನಕ್ಕಿದೆ, ನಮ್ಮ ತಾಲ್ಲೂಕಿನ ಮಹಾಜನತೆಗಿದೆ. ಇನ್ನು ನಿಮ್ಮಂತವ್ರನ್ನ ಎದುರಿಸ್ತಕ್ಕಂಥದ್ದು ಈ ತಾಲ್ಲೂಕಿನ ಜನತೆಗೆ ಏನೋ ದೊಡ್ಡ ವಿಚಾರ. ಮೊದಲು 1-2 ವರ್ಷ ಅವ್ರನ್ನ ನಾವು ಮಾತಾಡಬಾರದು ಅಂತಕ್ಕಂಥ ಕಾರಣ, ಆದ್ರೆ ಈಗ ಮಿತಿ ಮೀರಿಬಿಟ್ಟಿದೆ. ನಮ್ಮ ತಾಲ್ಲೂಕಿನ ಜನ, ಉತ್ತರ ಪಿನಾಕಿನಿಯ ಮಕ್ಕಳು ನಾವೆಲ್ಲರೂ ಒಂದಾಗಿ ಈ ದೌರ್ಜನ್ಯವನ್ನ ಮೆಟ್ಟದೆ ಹೋದ್ರೆ ಈ ತಾಲ್ಲೂಕು ಇನ್ನ ಸಿಕ್ಕುವುದಿಲ್ಲ ಯಾರಿಗೂ, ಸರ್ವನಾಶ ಆಗೋದು ಖಚಿತ. ಹಾಗಾಗಿ ಎಲ್ಲರೂ ಒಗ್ಗೂಡೋಣ ಅಂತಕ್ಕಂಥ ಒಂದು. ಕ್ಷೇತ್ರದಲ್ಲಿ ಕೆಎಚ್ ಪುಟ್ಟಸ್ವಾಮಿ ಗೌಡರನ್ನು ಶಾಸಕರನ್ನಾಗಿ ಮಾಡಲು ಶ್ರಮಿಸಿದ ನಾವು ತಪ್ಪು ಮಾಡಿದ್ದೇವೆ. ಕ್ಷೇತ್ರದ ನಾಗರಿಕರು ನಮ್ಮನ್ನು ಕ್ಷಮಿಸಬೇಕು. ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿಯವರ ಕೆಲ ರಾಜಕೀಯ ನಿಲುವುಗಳಿಂದ ನಾವು ಕಾಂಗ್ರೆಸ್ ತೊರೆದು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡುವ ಅನಿವಾರ್ಯತೆ ನಿರ್ಮಾಣವಾಗಿತ್ತು. ನನ್ನ ರಾಜಕೀಯ ಬದುಕಿನಲ್ಲಿ ಕಳೆದ ಚುನಾವಣೆಯಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಬೆಂಬಲ ನೀಡಿದ್ದು ನನ್ನ ಅವಿವೇಕತನವಾಗಿದೆ ಎಂದರು. ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಈ ತಾಲೂಕಿನಲ್ಲಿ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ. ಮುಖ್ಯವಾಗಿ ಹಣದ ಬಲ. ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು, ಸೊಸೈಟಿ ಇರ್ಬೋದು, PLD ಬ್ಯಾಂಕ್ ಚುನಾವಣೆ ಇರ್ಬೋದು, ಈ ರೀತಿಯಾದಂತ ಅಪಾತ್ರರಾದಂತ ವ್ಯಕ್ತಿಗಳಿಗೆ, ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂತ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನ ಹಾಕಿ ಅವರನ್ನ ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಈ ತಾಲ್ಲೂಕಲ್ಲಿ ನೋಡ್ತಿದ್ದೇವೆ. ನಾನು ಬಹಳ ಮುಖ್ಯವಾಗಿ ನಿಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಹೇಳೋದು, ಇವತ್ತು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು ರಾಜಕೀಯ ಯಾವುದೋ ನನ್ನ ವೈಯಕ್ತಿಕ ಹಿತಾಸಕ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು
ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನ ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ. ಇದು ಹೊಸೂರಿನ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೆಹಲಿಯ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಯನ್ನು ಸಂಪರ್ಕ ಮಾಡುವ ರಾಜಕೀಯ ಶಕ್ತಿ ಭಗವಂತ ನೀಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ನನ್ನ ಮಾತಿನ ಅಣತಿಯಂತೆ ನನ್ನ ಅಭಿಮಾನಿಗಳು ಆಗಲಿರಲು ಶ್ರಮಿಸಿದರು. ಆದರೆ ಅವರ ಮತ್ತು ಅವರ ಕುಟುಂಬದ ನೋವಿನ ಶಾಪ ನಮ್ಮನ್ನು ತಟ್ಟುತ್ತಿದೆ. ಮುಂದಿನ ದಿನಗಳಲ್ಲಿ ನನ್ನ ಮೇಲಾಗಲಿ ಅಥವಾ ನನ್ನ ಅಭಿಮಾನಿಗಳ ಮೇಲಾಗಲಿ ಅನಾಹುತಗಳಾದರೆ ಅದಕ್ಕೆ ಶಾಸಕ ಪುಟ್ಟಸ್ವಾಮಿ ಗೌಡರೇ ನೇರ ಹೊಣೆಯಾಗಲಿದ್ದಾರೆ ಎಂದರು. ನಾನು ಜಾತ್ಯತೀತವಾಗಿ ಮೂಲತಃ ಕಾಂಗ್ರೆಸ್ ಸಿದ್ಧಾಂತದಿಂದ ರಾಜಕಾರಣ ಮಾಡಿಕೊಂಡು ಬಂದವನು. ದಿಲ್ಲಿಯಿಂದ ಹೊಸೂರಿನವರೆಗೂ ಪಕ್ಷದ ಕಾರ್ಯಕರ್ತರ ಸಂಪರ್ಕವಿದೆ. ನನ್ನ ರಾಜಕೀಯ ಜೀವಮಾನದಲ್ಲಿ ಪೊಲೀಸ್ ಠಾಣೆಗೆ ಹೋಗಿರಲಿಲ್ಲ. ಆದರೆ ಇತ್ತೀಚಿನ ಕೆಲ ವಿದ್ಯಮಾನಗಳಿಂದ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಳ್ಳುವ ಮಟ್ಟಕ್ಕೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಭವಿಷ್ಯದ ರಾಜಕಾರಣದ ತೀರ್ಮಾನ ಮಾಡುತ್ತೇನೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.